ನೆನಪಿರಲಿ, ಸಮಯವಿಲ್ಲವೆಂದು ಇರುವ ಸಂಬಂಧಗಳನ್ನು ಮರೆಯುತ್ತಾ ಹೋದರೆ ಸಮಯ ಸಿಕ್ಕಾಗ ಯಾವ ಸಂಬಂಧವೂ ಇರುವುದಿಲ್ಲ. ಉದ್ದೇಶ ಸರಿ ಇದ್ರೆ ಧರ್ಮ ಕೈ ಬಿಡಲ್ಲ, ಉದ್ದೇಶ ತಪ್ಪಿದ್ರೆ ಕರ್ಮ ಕಾಡದೆ ಬಿಡಲ್ಲ. ಮನಸ್ಸು ಖಾಲಿ ಎನಿಸಿದಾಗ ನೆನಪುಗಳು ತುಂಬಿಕೊಳ್ತದೆ, ಹೃದಯ ಖಾಲಿ ಎನಿಸಿದಾಗ ಕಣ್ಣು ತುಂಬಿಕೊಳ್ತದೆ. ಸಿಕ್ಕವರೆಲ್ಲ ಸಕ್ಕರೆ ಎಂದು ತಿಳಿಬೇಡ, ಅತಿಯಾದ್ರೆ ಸಕ್ಕರೆಯೂ ಒಂದು ರೋಗ ಎಂದು ಮರೆಯಬೇಡ. ಕೆಲವು ತೊಂದರೆಗಳು ನಮ್ಮನ್ನು ಪರೀಕ್ಷಿಸಲು ಬರೋದಿಲ್ಲ, ನಮ್ಮೊಂದಿಗೆ ಸಂಬಂಧ ಹೊಂದಿರುವ ಕೆಲವರ ಮುಖವಾಡವನ್ನ ಬಯಲು ಮಾಡಲು ಬರ್ತವೆ. ನಿಮಗೆ ಅವಮಾನ ಮಾಡಿದವರ ಎದುರಿಗೆ ಗೆದ್ದು ನಿಲ್ಲಿ, ಅದೇ ಅವರಿಗೆ ನೀವು ನೀಡುವ ತಿರುಗೇಟು. ಮನುಷ್ಯರ ನಡುವಿನ ಅಂತರ ಎಷ್ಟು ಅಂದ್ರೆ, ನಂಬಿಕೆ ಇದ್ದರೆ ಸಾಸಿವೆಗಿಂತ ಹತ್ತಿರ, ನಂಬಿಕೆ ಇಲ್ಲದಿದ್ದರೆ ಆಕಾಶ ಭೂಮಿಯಷ್ಟು ದೂರ. ನಂಬಿಕೆ ಜೀವನ. ನಂಬಿಕೆ ಕಳೆದುಕೊಂಡ ಸಂಬಂಧ ಊಟ ಮಾಡಿಟ್ಟ ಬಾಳೆ ಎಲೆಯಂತೆ, ಮತ್ತೊಮ್ಮೆ ಊಟ ಮಾಡಲು ಆಗದು, ಕೇವಲ ಚೆಲ್ಲಬೇಕಷ್ಟೆ. ಪ್ರಕೃತಿ ನಮ್ಮ ಕೊಟ್ಟಿರೋದು ಎರಡೇ ಆಯ್ಕೆ, ಒಂದು ಕೊಟ್ಟು ಹೋಗಬೇಕು, ಇನ್ನೊಂದು ಬಿಟ್ಟು ಹೋಗಬೇಕು. ತೆಗೆದುಕೊಂಡು ಹೋಗುವ ಯಾವ ಆಯ್ಕೆಯೂ ನಮ್ಮಲ್ಲಿಲ್ಲ. ಜೀವನ ಯಾವಾಗಲೂ ಒಂದೇ ತರ ಇರೋದಿಲ್ಲ. ನಗುತ್ತಿರುವವನಿಗೆ ಅಳುವ ದಿನ, ಅಳುತ್ತಿರುವವನಿಗೆ ನಗುವ ದಿನ ತಪ್ಪದೆ ಬರ್ತದೆ. ಸ್ವಲ್ಪ ಸಹನೆಯಿಂದ ಇರಬೇಕು ಅಷ್ಟೇ. ಪ್ರಪಂಚದಲ್ಲಿ ನಿನ್ನವರು ಯಾರು ಅಂತ ಕೇಳಿದ್ರೆ ಸಮಯ ಅಂತ ಹೇಳಿ. ಯಾಕಂದ್ರೆ ಒಂದು ವೇಳೆ ಅದು ಸರಿ ಇತ್ತು ಅಂದ್ರೆ ಎಲ್ಲರೂ ನಮ್ಮವರೇ, ಅದೇ ಸಮಯ ಸರಿ ಇಲ್ಲ ಅಂದ್ರೆ ಯಾರು ನಮ್ಮವರಲ್ಲ. ನಂಬಿಕೆ ಎನ್ನುವುದು ಮಣ್ಣಿನ ಮಡಿಕೆ ಇದ್ದಾಗೆ, ವಿಶ್ವಾಸ ಮಡಿಕೆಯೊಳಗಿನ ಬೆಣ್ಣೆಯಂತೆ. ಮಡಿಕೆ ಒಡೆದ್ರೆ ಜೋಡಿಸಲು ಅಸಾಧ್ಯ, ಬೆಣ್ಣೆ ಹಾಳಾದ್ರೆ ತಿನ್ನಲು ಅಸಾಧ್ಯ. ನಂಬಿಸಿ ಕತ್ತು ಕೊಯ್ಯುವರಯ್ಯ, ತಿನ್ನೋ ಅನ್ನವ ಕಿತ್ತುಕೊಳ್ಳುವವರಯ್ಯ, ಬೆಳವಣಿಗೆ ಸಹಿಸದೆ ಕಣ್ಣುರಿವರಯ್ಯ. ಇದ ಮಾಡುವವರು ಬೇರ್ಯಾರು ಅಲ್ಲವಯ್ಯ, ನಿನ್ನವರಯ್ಯ. ನಮ್ಮದು ಎಂದು ಆ ದೇವರು ಒಂದು ಸಲ ಬರೆದ್ರೆ ಸಾಕು, ಪ್ರಪಂಚದಲ್ಲಿ ನಾವು ಎಲ್ಲೇ ಇದ್ದರೂ ನಮ್ಮನ್ನು ಹುಡುಕಿಕೊಂಡು ಬರ್ತದೆ. ಅದು ವಸ್ತುವಾದ್ರೂ ಸರಿ, ಮನುಷ್ಯನಾದ್ರೂ ಸರಿ. ಒಬ್ಬರ ಸಂತೋಷಕ್ಕೆ ಕಾರಣವಾಗಲು ಸಾಧ್ಯವಾಗದಿದ್ದರೂ ಪರವಾಗಿಲ್ಲ, ಒಬ್ಬರಿಗೆ ನೋವು ಕೊಡುವ ಕೆಲಸವನ್ನು ಎಂದಿಗೂ ಮಾಡಬಾರ್ದು. ಪ್ರತಿಯೊಬ್ಬರ ದುಃಖದಲ್ಲಿ ಭಾಗಿಯಾಗುವ ವ್ಯಕ್ತಿ ಯಾವಾಗಲೂ ತನ್ನ ಸ್ವಂತ ದುಃಖದಲ್ಲಿ ಒಂಟಿಯಾಗಿರ್ತಾನೆ. ಕೇಳಲು ಕಹಿಯಾಗಿರ್ಬೋದು, ಆದರೆ ಇದೇ ವಾಸ್ತವ. ಸಾಧನೆಯ ಹಾದಿಯಲ್ಲಿ ಸೋಲುಗಳು ಬಂದರೆ ಊಟದ ತಟ್ಟೆಯಲ್ಲಿ ಕಲ್ಲುಗಳು ಸಿಕ್ಕಂತೆ. ಊಟದಲ್ಲಿನ ಕಲ್ಲುಗಳನ್ನು ತೆಗೆಯಬೇಕೇ ವಿನ ಊಟವನ್ನೇ ಬಿಡಬಾರದು. ಯಾರ್ಯಾರನ್ನು ಉದ್ಧಾರ ಮಾಡೋಕ್ಕಾಗಲ್ಲ, ಯಾರ್ಯಾರನ್ನು ಹಾಳು ಮಾಡೋಕ್ಕೂ ಆಗಲ್ಲ. ಅವರವರ ಯೋಚನೆ ಅವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗ್ತದೆ. ಯಾರೋ ಮೋಸ ಮಾಡಿದ್ರು ಅಂತ ತಲೆ ಕೆಡಿಸ್ಕೊಳ್ಬಾರ್ದು. ಯಾಕಂದ್ರೆ ಅವರ ಯೋಗ್ಯತೆ ತಿಳಿತೆಂದು ಖುಷಿ ಪಡಬೇಕು ಮನಸ್ಸೇ. ನಿಮ್ಮ ಯೋಗ್ಯತೆ ಬಗ್ಗೆ ಯಾರಾದರೂ ಸಂದೇಹ ಪಟ್ಟರು ಬೇಜಾರಾಗಬೇಡಿ. ಯಾಕಂದ್ರೆ ಜನ ಚಿನ್ನದ ಕ್ವಾಲಿಟಿ ಬಗ್ಗೆ ಸಂದೇಹ ಪಡ್ತಾರೆ ವಿನ ಕಬ್ಬಿಣದ ಬಗ್ಗೆ ಅಲ್ಲ. ಮನೆಯಲ್ಲಿ ಹಿರಿಯರ ಕೈಯಲ್ಲಿ ನಿರ್ಧಾರ ಇರುವವರಿಗೆ ಮನೆ ಒಡೆಯೋದಿಲ್ಲ. ಮನೆಯಲ್ಲಿ ಎಲ್ಲರೂ ಹಿರಿಯರಾಗಲು ಪ್ರಾರಂಭಿಸಿದಾಗ ಮನೆ ಒಡೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಅನ್ನ ತಿಂದ ನಂತರ ತಟ್ಟೆ ಅಸಹ್ಯವೆನಿಸ್ತದೆ, ಹಾಗೆ ಅಗತ್ಯ ತೀರಿದ ನಂತರ ಮನುಷ್ಯ ಕೂಡ ಹಾಗೇನೆ ಎಂದು ಕೆಲವರು ಭಾವಿಸ್ತಾರೆ. ಆದರೆ ನೆನಪಿಡಿ, ಹಸಿವು ಮತ್ತೆ ಬರ್ತದೆ ಮತ್ತು ಮನುಷ್ಯನ ಅಗತ್ಯ ಮತ್ತೆ ಬರ್ತದೆ ಎಂದು. ಯಾರಿಗೂ ಮೋಸ ಮಾಡದೆ, ಯಾರಿಗೂ ಅನ್ಯಾಯ ಮಾಡದೆ, ಯಾರಿಗೂ ನೋವು ಕೊಡದೆ ಕಡೆಯವರೆಗೂ ಬದುಕಿದ್ರೆ ಜೀವನದಲ್ಲಿ ಅದೇ ದೊಡ್ಡ ಸಾಧನೆ. ಒಮ್ಮೊಮ್ಮೆ ನಮ್ಮ ಒಳ್ಳೆತನವನ್ನೇ ಬಳಸಿ ನಮ್ಮವರೇ ನಮಗೆ ಶತ್ರುಗಳಾಗ್ತಾರೆ. ಆದ್ದರಿಂದ ಅಗತ್ಯಕ್ಕಿಂತ ಅತಿಯಾದ ಒಳ್ಳೆತನ ಒಳ್ಳೆಯದಲ್ಲ. ಜೀವನದಲ್ಲಿ ಯಾರನ್ನಾದ್ರೂ ಮರೆಯಿರಿ, ಆದರೆ ನಿನ್ನ ಕೈಯಲ್ಲಿ ಏನಾಗುತ್ತೆ ನಾನು ನೋಡ್ತೀನಿ ಎಂದವರನ್ನು ಮರೆಯದಿರಿ. ಜೀವನಕ್ಕೆ ಅವರೇ ಸ್ಫೂರ್ತಿ. ಬಿದ್ದವನ ನೋಡಿ ನಗ್ಬೇಡ, ಬಡವನ ನೋಡಿ ಹಂಗಿಸ್ಬೇಡ, ಹಸಿದವನ ನೋಡಿ ತಿರಸ್ಕರಿಸಬೇಡ. ಕಾಲಚಕ್ರದಲ್ಲಿ ನಾವು ಒಬ್ಬರೆಂದು ಮರೆಯಬೇಡ. ವ್ಯಕ್ತಿತ್ವ ದೊಡ್ಡದಲ್ಲ, ಪದವಿ ದೊಡ್ಡದಲ್ಲ, ಕಷ್ಟದ ಸಮಯದಲ್ಲಿ ಸಹಾಯ ಮಾಡುವವರು ಎಲ್ಲರಿಗಿಂತ ದೊಡ್ಡವರು. ಬರೀ ಸ್ವಾರ್ಥವೇ ತುಂಬಿರುವ ಸಂಬಂಧಗಳು ಯಾವತ್ತೂ ಒಗ್ಗಟ್ಟಿನಿಂದ ಇರಲು ಸಾಧ್ಯವೇ ಇಲ್ಲ ಮನಸ್ಸೇ. ಮೊದಲೊಂದು ಕಾಲವಿತ್ತು, ಒಬ್ಬರ ಕಾಲಿಗೆ ನಟ್ಟಿರುವ ಮುಳ್ಳನ್ನು ಮತ್ತೊಬ್ಬರು ತೆಗೆಯಲು ಸಹಾಯ ಮಾಡ್ತಿದ್ರು. ಈಗೊಂದು ಕಾಲವಿದೆ, ಒಬ್ಬರು ನಡೆಯುವ ದಾರಿಯಲ್ಲಿ ಮತ್ತೊಬ್ಬರು ಮುಳ್ಳು ಚೆಲ್ಲುತ್ತಾರೆ. ಇಲ್ಲಿ ಯಾರೂ ಯಾರಿಗೋಸ್ಕರ ಹುಟ್ಟಿಲ್ಲ. ಕಷ್ಟ ಸುಖ ಏನೇ ಬಂದರೂ ನಾವೇ ಅನುಭವಿಸಬೇಕು. ನಾವು ಹೇಗೆ ಬಾಳಬೇಕೆಂಬುದನ್ನು ನಾವೇ ನಿರ್ಧಾರ ಮಾಡಬೇಕು. ಇಲ್ಲಿ ಯಾವುದು ಶಾಶ್ವತವಲ್ಲ, ಎಲ್ಲರೂ ತಾತ್ಕಾಲಿಕ. ಭಗವಂತ ಬರೆದಿರೋ ಹಣೆಬರ ಇಷ್ಟೇ ಜೀವನ. ಜೀವನ ಪೂರ್ತಿ ಇನ್ನೊಬ್ಬರ ಚರಿತ್ರೆ ನೋಡಲು ಬದಲು ನಮ್ಮ ಚರಿತ್ರೆಯನ್ನೇ ತೆಗೆದು ಅಭ್ಯಾಸ ಮಾಡಿದ್ರೆ ಅರಿಯುವುದು ಸಾಕಷ್ಟಿರ್ತದೆ. ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಲೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತೆ. ಪ್ರಪಂಚದಲ್ಲಿ ನನ್ನವರು ಅಂತ ಇದ್ರೆ ಅದು ಕನ್ನಡಿ ಮಾತ್ರ.
ಯಾಕಂದ್ರೆ ಅದರ ಎದುರು ನಾವತ್ತಾಗ ಅದು ಯಾವತ್ತೂ ನಗೋದಿಲ್ಲ. ಪ್ರತಿಯೊಬ್ಬರ ಹೃದಯದಲ್ಲೂ ಅಳಿಸಲಾಗದ ನೋವಿರುತ್ತೆ. ಆದರೂ ಬದುಕ್ತಾರೆ. ಯಾಕೆ ಗೊತ್ತಾ? ನಾಳೆಯಾದ್ರೂ ಸಂತೋಷ ಸಿಗಬಹುದು ಅನ್ನೋ ಭರವಸೆಯಲ್ಲಿ. ಅದೇ ಜೀವನ. ತಟ್ಟೆಯಲ್ಲಿನ ಅನ್ನ ತಿನ್ನುವಾಗ ಯಾರಿಂದಲೂ ಕಸಿದಿಲ್ಲ ಎಂಬ ಕಾತರಿರ್ಬೇಕು. ದಿಂಬಿಗೆ ತಲೆ ಒರಗುವಾಗ ಯಾರಿಗೂ ಅನ್ಯಾಯ ಮಾಡಿಲ್ಲ ಎಂಬ ನೆಮ್ಮದಿ ಇರಬೇಕು. ಹಿಂದಿನ ಕಾಲದಲ್ಲಿ ದುಡ್ಡಿಗಿಂತ ವಿಶ್ವಾಸಕ್ಕೆ ಬೆಲೆ ಜಾಸ್ತಿ ಇತ್ತು. ಆದರೆ ಈಗಿನ ಕಾಲದಲ್ಲಿ ವಿಶ್ವಾಸದಲ್ಲಿ ವಿಷ ಹಾಕುವವರ ಕಾಲವಿದು. ನಾವು ಎಲ್ಲ ವಿಷಯದಲ್ಲೂ ವಾದ ಮಾಡಿ ಗೆಲ್ಲೋಕ್ಕಾಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ಮೌನವಾಗಿದ್ದು ಬಿಡಬೇಕು. ನಮ್ಮ ಮೌನವೇ ಜಯ ತಂದು ಕೊಡ್ತದೆ. ಅಮ್ಮನ ಮುಂದೆ, ಅನ್ನದ ಮುಂದೆ ಯಾವತ್ತೂ ದುರಹಂಕಾರ ತೋರಿಸಬೇಡಿ. ಅಮ್ಮ ಇಲ್ಲಂದ್ರೆ ಜೀವನನೇ ಇಲ್ಲ, ಅನ್ನ ಇಲ್ಲಂದ್ರೆ ನಾವೇ ಇರೋದಿಲ್ಲ. ಎರಡು ದೇವರ ಸಮಾನ. ಯಾರು ಎಷ್ಟೇ ಅವಮಾನ ಮಾಡಿದ್ರು, ಕೀಳಾಗಿ ನೋಡಿದ್ರು, ನಾವು ನಮ್ಮ ಸ್ವಾಭಿಮಾನ ಬಿಡಬಾರ್ದು. ಯಾಕಂದ್ರೆ ಬೇರೆ ವ್ಯಕ್ತಿಗಳ ತರ ಸಮಯಕ್ಕೊಂದು ಬಣ್ಣ ಬದಲಾಯಿಸುವ ಊಸರ ಒಳ್ಳೆಯ ಬದುಕು ನಮ್ಮದಾಗಬಾರ್ದು. ಜೀವನದಲ್ಲಿ ಏಳು ಬೀಳು ಇದ್ದಲೇ ಗೊತ್ತಾಗೋದು ನಮ್ಮವ್ರ್ಯಾರು, ನಮ್ಮವರು ಅಂತ ನಟಿಸಿದವರು ಯಾರು ಅಂತ. ಉಪವಾಸ ಇದ್ದುಕೊಂಡು ಸಂಪಾದನೆ ಮಾಡು, ನಾಳೆ ನಿನ್ನ ಮಕ್ಕಳಿಗೆ ಒಳ್ಳೇದಾಗ್ತದೆ. ಆದರೆ ಬೇರೆಯವರ ಹೊಟ್ಟೆ ಒಡೆದು ಸಂಪಾದನೆ ಮಾಡಬೇಡ, ನಿನ್ನ ಮಕ್ಕಳಿಗೂ ಆ ಪಾಪ ಸುತ್ತಿಕೊಳ್ತದೆ. ಮನಶಾಂತಿ ಇಲ್ಲದ ಸಂಪತ್ತು, ಆರೋಗ್ಯವಿಲ್ಲದ ಆಯುಷ್ಯ, ಅರ್ಥ ಮಾಡಿಕೊಳ್ಳದ ಸಂಬಂಧ, ಅಕ್ಕರೆ ಇಲ್ಲದ ಬರೀ ವ್ಯಾವಹಾರಿಕ ಸ್ನೇಹ, ಇವುಗಳು ಇದ್ದರೆಷ್ಟು ಬಿಟ್ಟರೆಷ್ಟು. ಸಮಯ ಬದಲಾಗೋದು ಗೊತ್ತಾಗ್ತದೆ, ಆದರೆ ನಮ್ಮ ಜೊತೆಲಿ ಇದ್ದ ಜನಗಳ ಮನಸ್ಸು ಬದಲಾಗೋದು ಗೊತ್ತೇ ಆಗಲ್ಲ. ದುಷ್ಟರ ಸವಿಮಾತಿನ ಜಾಲಕ್ಕೆ ಸಿಲುಕಬೇಡ. ಅವರ ನಾಲಿಗೆಯಲ್ಲಿ ಜೇನು ತುಪ್ಪವಿದ್ದರೂ ಹೃದಯದಲ್ಲಿ ಮಾತ್ರ ವಿಷ ತುಂಬಿರ್ತದೆ. ಜೀವನದಲ್ಲಿ ನಂಬಿಕೆ ಹಾಗೂ ಸಾಧನೆ ಒಂದೇ ನಾಣ್ಯದ ಎರಡು ಮುಖವಿದ್ದಂತೆ. ನಂಬಿಕೆ ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದ್ರೆ, ಸಾಧನೆ ನಮ್ಮಲ್ಲಿ ಗುರಿ ತಲುಪಿಸಿ ಸಮಾಜದಲ್ಲಿ ನಮಗೆ ಉತ್ತಮ ಗೌರವವನ್ನು ತಂದುಕೊಡ್ತದೆ. ಕೆಲವೊಮ್ಮೆ ನಮ್ಮ ನಗುವನ್ನೇ ಕಿತ್ತುಕೊಂಡವರು ಬಂದು ನೀನು ಖುಷಿಯಾಗಿರುವಂತಾರೆ. ಮರವನ್ನು ಕಡಿದು ಬುಡಕ್ಕೆ ನೀರು ಹಾಕಿದ್ರೆ ಏನು ಫಲ? ಇನ್ನೊಬ್ಬರ ಜೀವನದ ಬಗ್ಗೆ ಇಲ್ಲ ಸಲ್ಲದ ಕತೆಗಳನ್ನು ಕಟ್ಟಬೇಡಿ. ಯಾಕಂದ್ರೆ ನಿಮ್ಮ ಜೀವನದ ಬಗ್ಗೆ ಬೇರೊಬ್ಬರು ಕಾದಂಬರಿ ಬರಿತಿರ್ಬೋದು, ದಾರಿ ಬೇರೆಯವರಿಂದ ಕೇಳಿ ತಿಳಿಬೋದು, ಆದರೆ ಗುರಿ ಮಾತ್ರ ನಮ್ಮದೇ ಆಗಿರಬೇಕು. ಗಂಡು ಮೌನವಾಗೋದು ಜವಾಬ್ದಾರಿ ಹೆಚ್ಚಾದಾಗ, ಆದರೆ ಹೆಣ್ಣು ಮೌನವಾಗೋದು ತನ್ನವರೇ ತನ್ನ ಅರಿಯದಿದ್ದಾಗ. ಅರಿತುಕೊಳ್ಳದ ಮನಸ್ಸುಗಳ ಮುಂದೆ ಎಷ್ಟೇ ಅರಚಿಕೊಂಡರೂ ಪ್ರಯೋಜನವಿಲ್ಲ. ನಮ್ಮನ್ನು ಅರಿತುಕೊಳ್ಳುವವರು ನಾವು ಮೌನವಾಗಿದ್ರೂ ಅರಿತುಕೊಳ್ಳಬಲ್ಲರು. ಸಜ್ಜನ ಬಂಧುಗಳೇ, ನೊಂದ ಮನದ ಪ್ರತಿನಾದಕ್ಕೆ ಸ್ಪಂದಿಸು. ಈ ಧ್ವನಿಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ಸಂಬಂಧ ಉಳಿಸಿಕೊಳ್ಳಲು ಎಷ್ಟು ಬೇಕಾದರೂ ಸೋಲ್ಬಹುದು, ಆದರೆ ಅದನ್ನೇ ನಮ್ಮ ದೌರ್ಬಲ್ಯ ಎಂದುಕೊಂಡರೆ ಆ ಸಂಬಂಧ ಮುಂದುವರೆಸುವ ಅವಶ್ಯಕತೆ ಇರೋದಿಲ್ಲ. ಸ್ವಾಭಿಮಾನ ಕೂಡ ತುಂಬಾ ಮುಖ್ಯ ಅಲ್ವಾ? ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ, ಒಳ್ಳೆತನ ನಮ್ಮ ಕೈ ಬಿಡಲ್ಲ ಅನ್ನೋದು ಅಷ್ಟೇ ಸತ್ಯ. ಮತ್ತೊಬ್ಬರ ಕಣ್ಣೀರನ್ನು ಒರೆಸುವ ಹೃದಯವಂತಿಕೆ ನಮ್ಮಲ್ಲಿದ್ರೆ ನಮ್ಮ ಕಣ್ಣೀರನ್ನು ಒರೆಸಲು ದೇವರು ಯಾವುದೋ ಒಂದು ರೂಪದಲ್ಲಿ ಬಂದೇ ಬರ್ತಾನೆ. ಯಾರನ್ನು ಕಳ್ಕೋಬಾರದು ಅನ್ನೋ ಉದ್ದೇಶದಿಂದ ಪ್ರತಿ ಬಾರಿಯೂ ನಾನೇ ತಲೆಬಾಗಿದೆ. ಆದರೆ ಪ್ರತಿ ಬಾರಿಯೂ ನನಗೆ ನೋವಾದ ಕಾರಣ ಬಾಗುವುದನ್ನೇ ಬಿಟ್ಟು ಬಿಟ್ಟೆ. ಬೇಡುವ ಮನ ಶುದ್ಧವಾಗಿದ್ರೆ ಕೊಡುವ ದೇವರು ಕೂಡ ಕೊಡಲಾರೆ ಎನ್ನಲಾರನಂತೆ. ಕಲಿಯುಗದಲ್ಲಿ ಯಾರ ಶಾಪವು ಯಾರಿಗೂ ತಟ್ಟೋದಿಲ್ಲ, ಆದರೆ ಮಾಡಿದ ಕರ್ಮ ಮಾತ್ರ ಸುಮ್ಮನೆ ಬಿಡಲ್ಲ. ಇನ್ನೊಬ್ಬರಿಗೆ ಕೊಟ್ಟಿದ ನೋವು ಬಡ್ಡಿ ಸಮೇತ ವಾಪಸ್ ಬರುತ್ತೆ. ಜೀವನದ ಯಾವುದೇ ಸವಾಲಿಗೆ ಮನುಷ್ಯನ ಪ್ರಶಾಂತ ಮನಸ್ಸೇ ಅಂತಿಮ ಅಸ್ತ್ರ. ಒಬ್ಬರ ಮನಸ್ಸು ನೋಯಿಸೋದು ಸಾಧನೆ ಅಲ್ಲ, ಒಬ್ಬರ ಮನಸ್ಸು ಗೆಲ್ಲುವುದು ಇಲ್ಲವೇ ಪರಿವರ್ತನೆ ಮಾಡುವುದೇ ನಿಜವಾದ ಸಾಧನೆ. ಬೇಡಿ ತಿಂದರೆ ನೀಡಿದಷ್ಟು, ದುಡಿದು ತಿಂದರೆ ಬೇಕಾದಷ್ಟು. ಉತ್ತಮ ಜೀವನಕ್ಕೆ ಬೇಕಾದ ಒಳ್ಳೆಯ ಅದ್ಭುತ ಸಾಲುಗಳು. ನಿರಂತರ ಮಾತನಾಡುವವನ ಹತ್ತಿರ ರಹಸ್ಯ ಹೇಳಬಾರ್ದು, ವಾದಿಸುವವನ ಹತ್ತಿರ ಪ್ರತಿವಾದ ಮಾಡಬಾರ್ದು, ಬುದ್ಧಿವಂತನ ಹತ್ತಿರ ಸ್ಪರ್ಧೆಗೆ ಇಳಿಬಾರ್ದು, ಎಲ್ಲ ಬಿಟ್ಟವನ ಹತ್ತಿರ ಜಗಳ ಆಡಬಾರ್ದು. ನಿಮ್ಮ ಜೀವನದಲ್ಲಿ ಯಾರು ಆಕಸ್ಮಿಕವಾಗಿ ಬರೋದಿಲ್ಲ. ದೇವರಿಗೆ ಎಲ್ಲದಕ್ಕೂ ಒಂದು ಯೋಜನೆ ಇದೆ. ಆತನ ಮೇಲೆ ನಂಬಿಕೆ ಇಡಿ. ತಿಂಗಳಿಗೆ 10,000 ದುಡಿಯುವವನಿಗೆ ಕಷ್ಟಗಳಿವೆ, 50,000 ದುಡಿಯುವವನಿಗೂ ಕಷ್ಟಗಳಿವೆ, 1,00,000 ದುಡಿಯುವವನಿಗೂ ಕೂಡ ಕಷ್ಟಗಳಿವೆ. ಕಷ್ಟಗಳು ಕೇವಲ ದುಡ್ಡು ಒಂದರಿಂದ ಪರಿಹಾರವಾಗೋದಿಲ್ಲ. ಪ್ರೀತಿ, ನಂಬಿಕೆ ಮತ್ತು ವಿಶ್ವಾಸಗಳು ಬೇಕು. ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿ ಹಚ್ಚಿ ತಾನು ಖುಷಿಯಾಗಿ ಇರ್ತೀನಿ ಅನ್ನೋದು ಶತಮೂರ್ಖತನ. ಇಲ್ಲಿ ಯಾರ ಕಣ್ಣು ತಪ್ಪಿಸಿಯಾದರೂ ಬದುಕಬಹುದು, ಆದರೆ ಮೇಲಿರುವ ಭಗವಂತನ ಕಣ್ಣಿನಿಂದ ಸಾಧ್ಯವಿಲ್ಲ. ದೇವರು ಬೇಕಂತಲೇ ಕೆಲವು ಸಂಬಂಧಗಳನ್ನು ನಮ್ಮಿಂದ ದೂರ ಮಾಡಿಬಿಡ್ತಾನೆ. ಕಾರಣ ಇಷ್ಟೇ, ನಮಗೆ ತಿಳಿಯದ ಸತ್ಯ ದೇವರಿಗೆ ತಿಳಿದಿರ್ತದೆ. ದಾರಿ ಬೇರೆಯವರಿಂದ ಕೇಳಿ ತಿಳಿಬಹುದು, ಆದರೆ ಗುರಿ ಮಾತ್ರ ನಮ್ಮದೇ ಆಗಿರಬೇಕು.
ಗೊಂಬೆ ಆಡಿಸೋನು ಮೇಲೆ ಒಬ್ಬ ಇದ್ರೆ, ಕಡ್ಡಿ ಆಡಿಸೋರು ನಮ್ಮ ಸುತ್ತ 108 ಜನ ಇರ್ತಾರೆ. ಯಾರೋ ಅಪರಿಚಿತರು ಕೊಟ್ಟ ನೋವನ್ನು 2 ದಿನಗಳಲ್ಲಿ ಮರಿಬಹುದು. ಆದ್ರೆ ನಮ್ಮ ಬಗ್ಗೆ ಎಲ್ಲಾ ತಿಳಿದಿರುವ ನಮ್ಮವರೇ ಕೊಟ್ಟ ನೋವನ್ನು ಜೀವನ ಪೂರ್ತಿ ಮರೆಯಲು ಸಾಧ್ಯವಿಲ್ಲ. ಏನನ್ನೇ ಆದ್ರೂ ಪಡೆದುಕೊಳ್ಳೋದು ಎಷ್ಟು ಮುಖ್ಯವೋ, ಪಡೆದುಕೊಂಡ ಮೇಲೆ ನಡೆದುಕೊಳ್ಳೋದು ಹಾಗೆ ಉಳಿಸಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ನಾವೆಷ್ಟು ಓದಿದೀವಿ ಎಂಬುದು ಮುಖ್ಯವಲ್ಲ, ಆ ಓದು ನಮಗೆ ಎಷ್ಟು ಸಂಸ್ಕಾರವನ್ನ ಕಲಿಸಿದೆ ಎಂಬುದು ಬಹಳ ಮುಖ್ಯ. ಸಮಯ ಬರೋವರೆಗೂ ಸುಳ್ಳು ಪ್ರಬಲವಾಗಿರ್ತದೆ. ಸಮಯ ಬಂದ ಮೇಲೆ ಸತ್ಯದ ಪ್ರಭಾವಕ್ಕೆ ಸುಳ್ಳು ಸತ್ತೇ ಹೋಗ್ತದೆ. ಸುಳ್ಳು ಹೇಳಿ ನಂಬಿಸುವವ, ಮೋಸ ಮಾಡುವವನಿಗೆ ಖಂಡಿತ ಜಯ ಇಲ್ಲ. ಆತ್ಮವೇ ದಣಿದಿದ್ದರೆ ನಿದ್ರೆಯಿಂದ ದೇಹಕ್ಕೆ ಯಾವ ಪ್ರಯೋಜನವಿಲ್ಲ. ಪಕ್ಕದಲ್ಲಿರುವವನ ತಟ್ಟೆಯಲ್ಲಿ ಏನಿದೆ ಅಂತ ಯಾವತ್ತೂ ಇಣುಕಿ ನೋಡ್ಬೇಡ. ಕಾರಣ ಅಲ್ಲಿ ಜಾಸ್ತಿ ಇದ್ರೆ ನಿನಗೆ ಸಂಕಟವಾಗ್ತದೆ, ಅಲ್ಲಿ ಕಡಿಮೆ ಇದ್ರೆ ನಿನಗೆ ಅಹಂಕಾರ ಬರ್ತದೆ. ಎರಡೂ ಒಳ್ಳೆಯದಲ್ಲ. ನಮ್ಮ ತಟ್ಟೆಯನ್ನು ನಾವು ನೋಡಿಕೊಂಡಿದ್ರೆ ಸಿಗುವ ಸಂತೋಷವೇ ಬೇರೆ. ನಮಗಿಂತ ಮೇಲೆ ಇರುವವರನ್ನು ನೋಡಿ ದುಃಖ ಪಡುವ ಬದಲು ನಮಗಿಂತ ಕೆಳಗಿರುವವರನ್ನು ನೋಡಿ ದೇವರು ನಮ್ಮನ್ನು ಇಷ್ಟು ಚೆನ್ನಾಗಿ ಇಟ್ಟಿದ್ದಾನಲ್ಲ ಎಂದು ಖುಷಿ ಪಡಬೇಕು. ಆರೋಗ್ಯ ನೆಮ್ಮದಿಗಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಕಣ್ಣು ನೋಡುವ ಪ್ರತಿ ದೃಶ್ಯವು ನಿಜ ಎಂದು ಭಾವಿಸೋ ತಪ್ಪು. ನೋಡಿದ್ದು ಕೇಳಿದ್ದು ಕುರುಡಾಗಿ ನಂಬಿ ಒಬ್ಬರ ವ್ಯಕ್ತಿತ್ವವನ್ನ ನಿರ್ಧರಿಸೋದು ಎಲ್ಲದಕ್ಕಿಂತ ದೊಡ್ಡ ತಪ್ಪು. ಕಿವಿ ಕೇಳುವ ಪ್ರತಿ ಮಾತು ಸತ್ಯ ಎಂದು ಭಾವಿಸುವುದು ಇನ್ನೂ ತಪ್ಪು. ಹಾರಿ ಹೋಗುವ ಸಂಬಂಧಗಳನ್ನು ಹಿಡಿಯಲು ಹೋಗಬಾರ್ದು. ಯಾಕಂದ್ರೆ ಎಷ್ಟೇ ನಿಷ್ಠಾವಂತನಾಗಿದ್ರು ಸಂಬಂಧಗಳಲ್ಲಿ ನಿಷ್ಠುರಗಳ ಸುರಿಮಳೆ ಇದ್ದೇ ಇರ್ತದೆ. ಸುಳ್ಳಿನಿಂದ ಪಡೆದ ಸ್ಥಾನ, ದರ್ಪದಿಂದ ಸಂಪಾದಿಸಿದ ಗೌರವ, ಮೋಸದಿಂದ ಗಳಿಸಿದ ಹಣ ಎಂದಿಗೂ ಶಾಶ್ವತವಲ್ಲ. ಒಂದಂತೂ ಸತ್ಯ, ಕೆಲವೊಮ್ಮೆ ಕೆಟ್ಟ ಕರ್ಮಗಳಿಗಷ್ಟೇ ಅಲ್ಲ, ಅಳತೆ ಮೀರಿದ ಒಳ್ಳೆತನಕ್ಕೂ ಕೂಡ ದೊಡ್ಡ ಶಿಕ್ಷೆ ಆಗ್ತದೆ. ನಿಮ್ಮ ಸ್ವಂತ ಮನಸ್ಸಿಗಿಂತ ವೇಗವಾಗಿ ಯಾವುದು ನಿಮ್ಮನ್ನು ಕೊಲ್ಲೋದಿಲ್ಲ. ಶಾಂತವಾಗಿರಿ. ನಿಮ್ಮ ನಿಯಂತ್ರಣದಲ್ಲಿಲ್ಲದ ವಿಷಯಗಳ ಮೇಲೆ ಅತಿಯಾದ ಒತ್ತಡ ಹೇರಬೇಡಿ. ನೆನಪಿರ್ಲಿ, ಯಾರೋ ಬರ್ತಾರೆ, ನಮ್ಮ ಕೈ ಹಿಡಿದು ನಡೆಸ್ತಾರೆ ಅಂತೆಲ್ಲ ಕಾಯಬೇಡಿ. ಇದು ಸ್ವಾರ್ಥದ ಪ್ರಪಂಚ. ಯಾರಿಗೆ ಯಾರೂ ಆಗಲ್ಲ. ನೀನು ದುಡಿತಿರ್ಬೇಕು, ಇಲ್ಲ ದುಡ್ಡು ಇಟ್ಟಿರ್ಬೇಕು. ಎರಡು ಇಲ್ಲಾಂದ್ರೆ ಕೀಳಾಗಿ ನೋಡ್ತಾರೆ. ನಮ್ಮವರೇ ನಮಗಾಗಲ್ಲ. ಯಾರು ನಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳನ್ನು ತಿಳಿದ ನಂತರವೂ ಕೂಡ ನಮ್ಮನ್ನು ನೋಯಿಸ್ತಾರೋ ಅವರು ಎಂದಿಗೂ ನಮ್ಮವರಾಗಲು ಸಾಧ್ಯವಿಲ್ಲ. ನಾವು ಅಂಥವರಿಂದ ದೂರ ಇರುವುದೇ ತುಂಬಾ ಒಳ್ಳೆಯದು. ವಾದಕ್ಕಿಂತ ವಿದಾಯವೇ ಉತ್ತಮ. ನಾಣ್ಯಕ್ಕೆ ಹೇಗೆ 2 ಮುಖವೋ ಹಾಗೆ ಮನುಷ್ಯರಿಗೂ ಕೂಡ 2 ಮುಖ. ಹೊರಗೊಂದು ಒಳಗೊಂದು. ಅವಶ್ಯಕತೆಗೆ ತಕ್ಕಂತೆ ಬದಲಾಯಿಸ್ತಾರೆ. ಇದುವೇ ವಾಸ್ತವ ಸತ್ಯ. ಈ ಪ್ರಪಂಚದಲ್ಲಿರುವ ಎಲ್ಲ ರೀತಿಯ ಸಂಬಂಧಗಳನ್ನು ಪರೀಕ್ಷಿಸಿ ನೋಡಿದಾಗ ಬರುವ ಅಂತಿಮ ಫಲಿತಾಂಶ ಅವಶ್ಯಕತೆ ಮಾತ್ರ.